ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಾರಿ, ಸ್ವಲ್ಪ ದಿನ ವಿಡಿಯೋ ಡಿಲೇ ಆಯಿತು. ಯಾಕೆಂದರೆ ನನ್ನದೇ ಆದಂಥ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡೋಣ. 1000 ಯುದ್ಧಗಳನ್ನು ಗೆಲ್ಲೋದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ಉತ್ತಮ. ಆಗ ಗೆಲುವು ನಿಮ್ಮದೇ. ಅದನ್ನು ನಿಮ್ಮಿಂದ ಯಾರೂ ತೆಗೆದುಕೊಳ್ಳಲಾಗುವುದಿಲ್ಲ. ಇದು ನಮ್ಮ ಗೌತಮ ಬುದ್ಧರ ಮಾತು. ಇವತ್ತಿನ ನನ್ನ ವಿಷಯ ಬಂದು ಸೋಲಿನಲ್ಲಿ ಅಡಗಿದೆ ಯಶಸ್ಸಿನ ಗುಟ್ಟು. ಸೋಲು ಎಂಬುದು ಪ್ರಗತಿಗೆ ಪೂರಕ ಎಂಬ ಉಕ್ತಿ ಮಾತು ಅನೇಕರ ಜೀವನಾನುಭವಕ್ಕೆ ಹಿಡಿದ ಕನ್ನಡಿ ಇದ್ದಂತೆ. ಸೋತಾಗ ಸಾಮಾನ್ಯವಾಗಿ ಕೇಳಿಬರುವ ಸೋಲು ಗೆಲುವಿನ ಮೆಟ್ಟಿಲು ಎಂಬ ಸಣ್ಣ ವಾಕ್ಯವು ಜೀವನದ ವಾಸ್ತವವನ್ನು ತೆರೆದಿಡುತ್ತದೆ. ಸೋಲು ನಮ್ಮನ್ನು ಹಿಮ್ಮೆಟ್ಟಿಸುವುದೇ ಅಥವಾ ಮುನ್ನಡೆಸುವುದೇ ಎಂಬ ಪ್ರಶ್ನೆಗೆ ಉತ್ತರ ರೂಪವಾಗಿ ನಿಲ್ಲುವ ಈ ಮಾತು ಸೋಲಿನಲ್ಲಿಯೇ ಅನೇಕರು ಯಶಸ್ಸಿನ ಬೆಳಕನ್ನು ಕಂಡಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಸೋಲೇ ಗೆಲುವಿನ ಸೋಪಾನ ಎಂಬ ಮಾತಿನ ಮುಂದೆ ಯಾವುದೇ ವಾದಗಳು ನಡೆಯೋದಿಲ್ಲ. ನಿರಾರ್ಥಕ ಅಂತ ಹೇಳ್ಬೋದು. ಅಂದರೆ ಅರ್ಥವಿರೋದಿಲ್ಲ. ಪ್ರತಿಯೊಬ್ಬರ ಬದುಕಿನಲ್ಲಿ ಸೋಲು ಶಾಶ್ವತವಲ್ಲ. ಕ್ರೀಡಾಕೂಟಗಳಲ್ಲಿ ಅಥವಾ ಕ್ರೀಡೆಗಳಲ್ಲಿ ಸೋತಾಗಲೆಲ್ಲ ನಾವೇನು ನಿರಾಶೆಯಾಗುವುದಿಲ್ಲ. ಅದು ನಿಜವಾದ ಸ್ಪೋರ್ಟ್ಸ್ಮನ್ಗಿರುವಂಥ ಸ್ಪಿರಿಟ್ ಅಂತ ಹೇಳ್ಬೋದು. ಸೋತಾಗಲೆಲ್ಲ ನಿರಾಶರಾಗದೆ ಅದರ ಬದಲಿಗೆ ಮುಂದಿನ ಬಾರಿ ಅವಕಾಶವಿದೆ ಎಂಬ ದೃಢ ಸಂಕಲ್ಪದೊಂದಿಗೆ ಇನ್ನಷ್ಟು ಉತ್ತಮವಾಗಿ ಅಭ್ಯಾಸ ಮಾಡಿ ಆಡಬೇಕೆಂಬ ಛಲವನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಳ್ತೀವಿ. ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳ ಜೀವನವನ್ನು ಅವಲೋಕಿಸಿದರೆ ಬಹುಪಾಲು ಮಂದಿ ಸೋಲಿನಿಂದಲೇ ಯಶಸ್ಸಿನ ಶಿಖರವನ್ನು ಏರಿದ ಧೀಮಂತರು ಅನ್ನೋದು ಸ್ಪಷ್ಟವಾಗುತ್ತೆ. ಸೋಲಿನ ಸರಪಳಿಯೇ ಯಶಸ್ಸಿನ ಕನ್ನಡಿಯಾಗುತ್ತೆ. ಗೆಲುವು ಅನ್ನೋದು ಎಂದಿಗೂ ಒಬ್ಬರಿಗೆ ಸೀಮಿತ ಆಗಿರಲ್ಲ. ಒಬ್ಬರ ಸಾಧನೆಯನ್ನು ಮೀರಿ ಮತ್ತೊಬ್ಬರು ಮುನ್ನಡಿತಾನೇ ಇರ್ತಾರೆ. ಆದರೆ ಆ ಪ್ರಯತ್ನದ ಹಿಂದೆ ಅನೇಕ ಸೋಲುಗಳ ಕಥೆ ಅಡಗಿರುತ್ತದೆ. ನಮ್ಮ ಬಿಡದ ಛಲ ಹಠವೇ ನಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಜೇಡರ ಹುಳು ಎಷ್ಟೇ ಸಲ ಬಲೆ ಎಣೆದ್ರೂ ಕೂಡ, ಬೇರೆ ಜೀವಿಗಳು ಅದನ್ನು ಅರಿದ್ರೂ ಕೂಡ ಮತ್ತೆ ಮತ್ತೆ ಬಲೆ ಕಟ್ಟುತ್ತೆ. ಮತ್ತು ಆಹಾರಕ್ಕೋಸ್ಕರ ಕಾಯ್ತಾ ಕೂತ್ಕೊಳ್ಳುತ್ತೆ. ಯಾವುದೇ ಪ್ರಯತ್ನದಲ್ಲಿ ತಾಳ್ಮೆ ಅನ್ನೋದು ಅತ್ಯಗತ್ಯ, ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಅದರಲ್ಲೂ ಸೋಲಿನ ಸಂದರ್ಭದಲ್ಲಿ ತಾಳ್ಮೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಕುವೆಂಪು ಅವರ ಸೋಲೆ ಗೆಲುವಿನ ಸೋಪಾನ, ದುಡುಕದೆ ನಡೆ ನೀ ಜೋಪಾನ ಎಂಬ ಮಾತು ನೆನಪಾಗುತ್ತದೆ. ಜೀವನದಲ್ಲಿಯೂ ಅಷ್ಟೇ. ಸೋತವರು ಮುಂದೆ ಬರೋದಕ್ಕೆ ಹಲವಾರು ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ. ಆ ಸೋಲನ್ನ ಯಾವತ್ತೂ ಅದೇ ಕೊನೆ ಅಂತ ಅಂದ್ಕೊಳ್ಳೋದಿಲ್ಲ. ಸೋಲೆ ಅಂತಿಮ ಅಂತ ಪರಿಗಣಿಸೋದಿಲ್ಲ ಅಂತ ಹೇಳ್ಬೋದು. ಆ ಸೋಲನ್ನೇ ಗೆಲುವಿನ ಮೆಟ್ಟಿಲಾಗಿ ಭಾವಿಸಿ ಮುನ್ನಡೆದರೆ ಅದೇ ಸೋಲು ಪ್ರಗತಿಗೆ ಪೂರಕವಾಗುತ್ತದೆ. ಈ ಸೋಲನ್ನ ಗೆಲುವಿನ
ಸಂಗಾತಿ ಅಂದರೂ ಕೂಡ ತಪ್ಪಾಗಲ್ಲ. ಎಲ್ಲಿ ಸೋಲಿರುತ್ತೋ ಅಲ್ಲಿ ಗೆಲುವಿರುತ್ತೆ, ಎಲ್ಲಿ ಗೆಲುವಿರುತ್ತೋ ಅಲ್ಲಿ ಸೋಲು ಇದ್ದೇ ಇರುತ್ತೆ. ಸೊ ಸೋಲು ಗೆಲುವಿನ ಸಂಗಾತಿ ಅಂತ ಕೂಡ ಹೇಳ್ಬೋದು. ಬಟ್ ಇದನ್ನು ತಿಳ್ಕೊಳ್ಳದೇ ಇರುವಂಥ ಕೆಲವು ಮಕ್ಕಳು, ಫಾರ್ ಎಕ್ಸಾಂಪಲ್ ಈ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಬಂತು ಅಂತನೋ ಅಥವಾ ನಾವು ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ವಿ ಅಂತನೋ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡ್ತಾರೆ. ಕಡಿಮೆ ಅಂಕ ಬಂತು ಅಂತನೋ ಅಥವಾ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ವಿ ಅಂತನೋ ಇಂಥ ಕಾರಣಗಳಿಗೆ ಆತ್ಮಹತ್ಯೆಯಂತಹ ದುರಂತ ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ. ಜೀವನದಲ್ಲಿ ಒಂದೇ ಅವಕಾಶ ಅಲ್ಲ, ಹಲವಾರು ಅವಕಾಶಗಳನ್ನು ನಮ್ಮನ್ನೇ ಹಿಂಬಾಲಿಸ್ಕೊಂಡು ಬರ್ತಾ ಇರ್ತವೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಜೀವ ಕಳ್ಕೊಳ್ಳೋದ್ರ ಬದಲು ಎಷ್ಟೋ ಸಾಧನೆಗಳನ್ನ ಮಾಡ್ಬೋದು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು. ಇಂದು ಯಶಸ್ಸಿನ ತುತ್ತ ತುದಿಯಲ್ಲಿರುವ ಸಾಧಕರು, ಕ್ರೀಡಾಪಟುಗಳು ಮೊದಲಾದವರು ಸೋಲಿಗೆ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ನಮಗೆಲ್ಲ ಇವತ್ತು ಆದರ್ಶ ವ್ಯಕ್ತಿಗಳೇ ಸಿಗ್ತಾ ಇರಲಿಲ್ಲ. ಅವರೆಲ್ಲ ತಮ್ಮ ಸೋಲನ್ನು ಗೆಲುವಿನ ಮೆಟ್ಟಿಲಾಗಿ ಸ್ವೀಕರಿಸಿರೋದ್ರಿಂದಲೇ ಇಂದು ವಿಶ್ವವಿಖ್ಯಾತಿಯಾಗಿರೋದು. ವಿದ್ಯುತ್ ಬಲ್ಬ್ ಯಾರ ಮನೇಲಿಲ್ಲ? ಪ್ರತಿಯೊಬ್ಬರ ಮನೆಯಲ್ಲೂ ಇದೆ ಬಲ್ಬ್. ಅದನ್ನು ಕಂಡಿಡ್ದಂಥ ಥಾಮಸ್ ಎಡಿಸನ್ ಎಷ್ಟೊಂದು ಸಲ ಅನೇಕ ಬಾರಿ ಅದನ್ನು ಕಂಡುಹಿಡಿಯೋದ್ರಲ್ಲಿ ಸೋತಿದ್ದಾರೆ. ಆದರೆ ಪ್ರಯತ್ನ ಬಿಡಲಿಲ್ಲ. ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಜಗತ್ತಿಗೆ ಬೆಳಕನ್ನು ನೀಡಿದರು ಥಾಮಸ್ ಎಡಿಸನ್ ಅವರು ಏನಕ್ಕೆ ಈ ಬಲ್ಬ್ನ ಇದನ್ನು ತಯಾರಿಸೋಕ್ಕಾಗ್ತಾ ಇಲ್ಲ ಅನ್ನೋದನ್ನು ಕಾರಣನ ಫಸ್ಟ್ ಹುಡುಕಿದ್ರು. ಏನು ತಪ್ಪಾಗ್ತಿದೆ, ಎಲ್ಲಿ ತಪ್ಪಾಗ್ತಿದೆ ಅನ್ನೋದನ್ನು ಫಸ್ಟ್ ಹುಡುಕಿ ಅದನ್ನು ಕಂಡಿಡಿದ್ರು. ಅದರಲ್ಲಿ ಯಶಸ್ವಿ ಕೂಡ ಆದರು. ಹೀಗೆ ಒಂದು ಸೋಲು ಗೆಲುವಿನ ಮೆಟ್ಟಿಲು, ಪ್ರಗತಿಯ ಸಂಕೇತ ಅನ್ನೋದನ್ನು ಅವರು ಸಾರಿದ್ರು. ಪ್ರಗತಿಗೆ ಸೋಲು ಪೂರಕ ಎಂಬ ಧ್ಯೇಯ ವಾಕ್ಯ ನಮ್ಮೆಲ್ಲರ ಜೀವನದಲ್ಲೂ ಇರಲಿ. ಸೋಲನ್ನು ಗೆಲುವಿನ ಮೆಟ್ಟಿಲಾಗಿ ಸ್ವೀಕರಿಸಿ ಜೀವನದಲ್ಲಿ ಉನ್ನತ ಗುರಿಗಳತ್ತ ಸಾಗೋಣ ಮತ್ತು ಆ ಗುರಿಗಳನ್ನು ಮುಟ್ಟಲು ಎದೆಗುಂದದೆ ಪ್ರಯತ್ನಿಸೋಣ. ಮನಸ್ಸಿದ್ದರೆ ಮಾರ್ಗ ಅನ್ನೋ ಮಾತನ್ನು ಸೋಲಿನ ಸಂದರ್ಭದಲ್ಲಿ ನೆನಪಿಸ್ಕೊಂಡ್ರೆ ಗೆಲುವಿಗೆ ಮುನ್ನುಡಿಯನ್ನು ನಾವೇ ಬರೆದಾಗಿರುತ್ತೆ. ಹಾಗಾಗಿ ಸೋಲಿನಲ್ಲಿ ಅಡಗಿದೆ ಗೆಲುವಿನ ಗುಟ್ಟು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ವಿಷಯವಾಗಿತ್ತು. ಇದೆಲ್ಲ ನಿಮಗೆ ಇಷ್ಟ ಆಗಿದ್ದರೆ, ನಿಮಗೂ ಕೂಡ ಇದರಲ್ಲಿ ಕೆಲವೊಂದು ವಾಕ್ಯಗಳು ಅನ್ವಯಿಸೋದಾದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮಸ್ತೆ.